ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮ ತ್ರಿಪುರ ಸುಂದರಿ, ನೀನೇ ನನ್ನ ಕಾಪಾಡಮ್ಮ. ನೀನು ಹಾಕ್ಯ, ಹಾಗಾಗಿ ಮಾಣಿಕ್ಯ ಲಿಂಗ ಎಲ್ಲಿರುತ್ತೆ ಅಂತ ನಿಂಗೆ ಗೊತ್ತಿರುತ್ತೆ. ನಂಗೆ ಮಾಣಿಕ್ಯ ಲಿಂಗ ಸಿಗೋಗೆ ನಂಗೆ ಸಹಾಯ ಮಾಡ್ತೀಯಾ? ಆಕಾಶದ ಹತ್ರನೇ ಇದೀನಿ ಅಂತ ಅನ್ನಿಸ್ತಿದೆ. ಭೂಮಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಮ್ಮನವ್ರು ಕಳ್ಸಿದ್ ನವಿಲೆ, ನಿಂಗೆ ತುಂಬಾ ಧನ್ಯವಾದಗಳು. ಅಲ್ಲಿ ಕೋಟೆ ಕಾಣಿಸ್ತಿದೆ. ಅಮ್ಮನವ್ರು ಹೇಳಿದ ಗಂಧರ್ವ ಕೋಟೆ ಅದೇ ಇರ್ಬೇಕು. ಧನ್ಯವಾದ ನವಿಲೆ, ನನಗೆ ಇಡೀ ಭೂಮಂಡಲ ಚಿತ್ರ ಎಲ್ಲ ತೋರಿಸಿದ್ಯಾ. ಇಷ್ಟು ಚಂದವನ್ನ ನಾನು ಪುಸ್ತಕದಲ್ಲಿ ಮಾತ್ರ ನೋಡಿದ್ದೆ. ಈಗ ನನ್ನ ಕಣ್ಣಾರೆ ನೋಡುವ ಅವಕಾಶ ಮಾಡಿಕೊಟ್ಟಿದ್ಯಾ. ನಿಂಗೆ ತುಂಬಾ ಧನ್ಯವಾದಗಳು. ನೀನು ನೋಡ್ಬೋದು. ಮೊದ್ಲು ನೀನ್ ಯಾರು ಅಂತ ಹೇಳು. ನಮ್ ಜಾಗಕ್ಕೆ ಬಂದು ನಮ್ಮನ್ನೇ ಯಾರು ಅಂತಿದ್ಯಾ? ನನ್ನ ಹೆಸರು ಹಿರಣ್ಮಯಿ ಅಂತ. ನಾನು ಚಕ್ರಪುರಿಯಿಂದ ಬಂದಿದ್ದೀನಿ. ಅಮ್ಮನವರ ಆದೇಶದಿಂದ ಮಾಣಿಕ್ಯ ಲಿಂಗ ತಗೊಂಡೋಗಕ್ ಬಂದಿದ್ದೀನಿ. ಅದೆಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿದೆ, ನಂಗೆ ಸಹಾಯ ಮಾಡಿ. ಇಲ್ಲ ಇಲ್ಲ, ಪ್ರಶ್ನೆ ಸರಿಯಾಗೇ ಇದೆ. ನಿನ್ ಮೇಲೇನೆ ಅನುಮಾನ ಇದೆ. ಮಾಣಿಕ್ಯ ಲಿಂಗ ತಗೊಂಡೋಗಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ ಅಂತ ಗೊತ್ತಿತ್ತು.
ಆದ್ರೆ ಈ ಚೋಟುದ್ದ ಇರೋ ನೀನ್ ಬರ್ತೀಯ ಅಂತ ಗೊತ್ತಿರ್ಲಿಲ್ಲ. ನಾನ್ ಚಿಕ್ಕವಳು ಅಂತ ಉದಾಸೀನ ಮಾಡಬೇಡಿ. ಹನುಮಂತ ಚಿಕ್ಕವನಿದ್ದಾಗ ಸೂರ್ಯ ನುಂಗಕ್ ಹೋಗಿದ್ದ. ಅದಕ್ಕೆ ಅವನ್ ಮೂತಿ ಹಂಗಾಗಿದ್ದು. ಮುಂದೆ ಶ್ರೀರಾಮಚಂದ್ರನ್ಗೆ ಸಹಾಯ ಮಾಡಕ್ಕೆ ಸಂಜೀವಿನಿ ಪರ್ವತ ತರಕ್ಕೆ ಅವನೇ ಬೇಕಾಯ್ತು. ಅದು ಅವನು ದೊಡ್ಡೋನಾದ್ಮೇಲೆ ತಂದಿದ್ದು. ಮಾರ್ಕಂಡಯ್ಯನು ಬಾಲಕನೇ, ಅವನು ಸಾವು ಗೆಲ್ಲಿಲ್ವಾ? ಆದ್ರೆ ನೀನು ಮೃತ್ಯುಂಜಯ ಅಲ್ವಲ್ಲ. ಪ್ರಹ್ಲಾದ ಕಂಬದಿಂದ ನರಸಿಂಹನ ಕರ್ಸಿಲ್ವಾ? ಅವನ್ ತಂದೆ ಹಿರಣ್ಯಕಶಿಪು ದೇವರನ್ನೇ ಧಿಕ್ಕರಿಸಿದ್ದ. ಅದಕ್ಕೆ ಈಗೇನು ನಾನ್ ಮಾಣಿಕ್ಯ ಲಿಂಗ ತಗೊಂಡು ಹೋಗೋಕ್ ಸಹಾಯ ಮಾಡ್ತೀರೋ ಇಲ್ವೋ? ಇದನ್ನೆಲ್ಲ ನಾವು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ನಮ್ಗಿಂತ ಒಬ್ರು ದೊಡ್ಡೋರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಮತ್ತೆ ನಿಮ್ಮ ಹತ್ರ ಏನ್ ಮಾತು? ನಿಮ್ ದೊಡ್ಡರ ಹತ್ರನೇ ಕರ್ಕೊಂಡೋಗಿ, ಅವ್ರ ಹತ್ರನೇ ಮಾತಾಡ್ತೀನಿ. ಆಯ್ತು ಬಾ. ಶೋ ಅಜ್ಜಿ, ಹಿರಣ್ಮಯ್, ಬಂಗಾರಿ ಅವರೇ, ಯಾಕೆ ಇಲ್ಲಿ ಕೂತಿದ್ದೀರಾ? ಅದು ಮನೆ ಬಿಟ್ಟು ಬಂದ್ಬಿಟ್ವಿ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಬಂದಿವಿ. ಅಯ್ಯೋ ದೇವ್ರೆ, ಎಷ್ಟೊತ್ತಾಯ್ತು ನೀವೆಲ್ಲ ಬಂದು? ಬಂದ್ ಕೂಡಲೇ ಎಬ್ಬರಿಸ್ಬೇಕಲ್ವಾ? ನಾವು ಬಂದು ತುಂಬ ಹೊತ್ತಾಯ್ತು. ನೀವೆಲ್ಲ ನಿದ್ದೆಲಿರ್ತೀರ ಅಂತ ಎದ್ದೇಳಿಸ್ಲಿಲ್ಲ. ಬುದ್ಧಿ ಗಿದ್ದಿ ಇದೆಯಾ ನಿಮ್ಗೆ? ಎಬ್ಬರಿಸಿದ್ರೆ 1 ಗಂಟೆ ಮುಂಚೆ ಎದ್ದೇಳ್ತಿದ್ವಿ ಅಷ್ಟೇ. ನೀವು ಬೆಳಕಾದ್ಮೇಲೆ ಹೊರಡ್ಬೇಕಿತ್ತು, ಅಥವಾ ನೆನ್ನೆ ಕತ್ಲಿಗೆ ಮುಂಚೆ ಹೊರಡ್ಬೇಕಿತ್ತು. ಅದು ಇದ್ದಕ್ಕಿದ್ದಾಗೆ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಬಂಗಾರಿ ಅವರೇ, ನೀವು ಸ್ವಲ್ಪನಾದ್ರೂ ಯೋಚನೆ ಮಾಡಬಾರ್ದಾ? ಈ ಮಗುನ ಅಜ್ಜಿನ ಕರ್ಕೊಂಬಂದು ಇಲ್ಲಿ ಮನೆ ಮುಂದೆ ಮಲಗಿಸಿದಿರಲ್ಲ. ಹಿರಣ್ಮಯ್, ನೀನಾದ್ರೂ ಕರಿಬಾರ್ದಾ? ಪ್ರತಿ ಒಂದಕ್ಕೂ ರಶ್ಮಿ ಅಮ್ಮ ಅಂತ ಹಿಂದಿಂದ ಸುತ್ತಾ ಇರ್ತೀಯಾ? ಪಾಪ, ಅವಳನ್ಯಾಕೆ ಬೈತಿಯಮ್ಮ? ಚಿಕ್ಕ ಮಗು, ಅದಕ್ಕೇನು ಗೊತ್ತಾಗುತ್ತೆ? ನಾವೆಲ್ಲಿ ಹೋಗ್ತೀವೋ ಏನ್ ಮಾಡ್ತೀವೋ ಅದನ್ನ ಮಾಡುತ್ತೆ ಅಷ್ಟೇ. ಹೌದೌದು, ಎಲ್ಲದಕ್ಕೂ ಇದೊಂದು ಸಂಜಾಯಿಷಿ ಕೊಟ್ಬಿಡ್ತೀರಾ. ಬನ್ನಿ ಮಾ ಒಳಗೆ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ನೋಡಿ, ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಅಮ್ಮನೂ ಬದಲಾಗಿದ್ದಾರೆ, ಅವ್ರು ಏನು ಹೇಳಲ್ಲ. ಬನ್ನಿ ಬನ್ನಿ ಬಂಗಾರಿ ಅವರೇ. ದೊಡ್ಡೋರೆ, ಯಾರೀ ಕಂದಮ್ಮ? ಈ ಮಗು ನಮ್ಮಿಂದ ಮಾಣಿಕ್ಯ ಲಿಂಗವನ್ನ ಪಡ್ಕೊಂಡು ಹೋಗೋಕೆ ಬಂದಿದೆ. ಅಲ್ಲಮ್ಮ, 3 ಗೇಣಿದೀಯ, ನೀನು ಮಾಣಿಕ್ಯಲಿಂಗನ ತಗೊಂಡೋಗ್ತೀಯ? ಹೌದು, ನಂಗೆ ತಿಪ್ಪಸುಂದ್ರಿ ಅಮ್ಮನವ್ರ ಆಶೀರ್ವಾದನೂ ಇದೆ. ನಾನು ಆ ಮಹಾತಾಯಿ ಮಗಳು. ನನ್ನ ಯಾರು ಅಷ್ಟು ಸಲೀಸಾಗಿ ನೋಡೋಂಗಿಲ್ಲ. ನನಗೆ ಮಾಣಿಕ್ಯಲಿಂಗ ಸಿಕ್ಕಿದ್ರೆ ನಮ್ಮೂರ್ ಚಕ್ರಪುರಿಗೆ ತಗೊಂಡೋಗಿ ಅಲ್ಲಿ ಅಮ್ಮನ ಗುಡಿ ಇಡ್ತೀನಿ. ನಿನ್ನ ಮಾತುಗಾರಿಕೆ, ಧೈರ್ಯ ನನಗೆ ಮೆಚ್ಚುಗೆ ಆಯಿತು. ಆದರೆ ಆ ಮಾಣಿಕ್ಯಲಿಂಗನ ನೀನು ಅಳ್ಳಾಡ್ಸೋಕ್ಕೂ ಆಗಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ನಿಮ್ ಮುಂದೆ ಇಷ್ಟೊತ್ತು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡ್ತಿರ್ಲಿಲ್ಲ.
ಬಾ ಇಲ್ಲಿ. ಮಗು, ಆ ಲಿಂಗನ ಎತ್ತೋದಿರಲಿ, ಬಹಳ ವರ್ಷದಿಂದ ಅದನ್ನು ಅಳ್ಳಾಡ್ಸೋಕ್ಕೂ ಆಗ್ತಿಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ನನ್ನ ಮಾತು ಕೇಳು. ಬೇಕಿದ್ರೆ ಇನ್ನೂ 2 ದಿನ ಇಲ್ಲಿದ್ದು ನಮ್ಮ ಕಾಡು ಮೇಡನ್ನೆಲ್ಲ ನೋಡಿಕೊಂಡು ಊರಿಗೆ ವಾಪಸ್ ಹೋಗು. ಇಲ್ಲಿ ಕಂಡಿದ್ದನ್ನೆಲ್ಲ ನಿನ್ನ ಸ್ನೇಹಿತರಿಗೆ ಹೇಳು, ಅವರು ಸಂತೋಷ ಪಡಲಿ. ಅಯ್ಯೋ, ಕೋಣನ್ ಮುಂದೆ ಕಿನ್ನರಿ ಬಸ್ತಂಗಾಯ್ತು ನನ್ನ ಕತೆ. ನೀವು ಮಾಣಿಕ್ಯಲಿಂಗ ತಗೊಳಕ್ಕೆ ನನ್ನ ಸಹಾಯ ಮಾಡಿ ಅಂದ್ರೂ ಪರವಾಗಿಲ್ಲ, ನೀವು ನನಗೆ ಧೈರ್ಯ ಗೆಲ್ಲಿಸ್ಬಿಡಿ. ದೊಡ್ಡೋರೆ, ಈ ಮಗು ಅಷ್ಟೊಂದು ಧೈರ್ಯವಾಗಿ ಮಾಣಿಕ್ಯಲಿಂಗನ ತಗೊಂಡು ಹೋಗ್ತೀನಿ ಅಂತಂತಿದ್ರೆ ಈ ಮಗುಲಿ ಏನೋ ಒಂದು ದೈವಶಕ್ತಿ ತುಂಬಿದೆ. ಹೇಳ್ಬಿಡಿ, ಅದರಿಂದ ನಮ್ಮ ಸಮಸ್ಯೆಗೂ ಪರಿಹಾರ ಸಿಕ್ಕಿದ್ರೂ ಸಿಗ್ಬಹುದು. ಹಾಗಂತೀಯ? ಹೌದು. ಮಗು, ಬಾ ನನ್ನ ಜೊತೆ. ಬಂಗಾರಿ ಅವರೇ, ಏನಾಯ್ತು? ಯಾಕೆ ಮನೆ ಬಿಟ್ಟು ಬಂದ್ರಿ? ಅದು ನನಗೆ ಕಲ್ಯಾಣ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಆ ಮನೆಯಲ್ಲೇ ಇದ್ದರೆ ಊರವರೆಲ್ಲ ಸೇರಿ ಕಲ್ಯಾಣಿನ ಕಟ್ಬಿಡ್ತಾರೆ ಅಂತ ನಾವು ಊರು ಬಿಟ್ಟು ಬಂದ್ವಿ. ನಾನು ಬೇರೆ ಊರಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಆ ಊರಿನ ಪರಿಸ್ಥಿತಿ ನೋಡಿಕೊಂಡು ಅಜ್ಜಿನೂ ಹಿರಣ್ಮಯ್ಯನೂ ಕರ್ಸ್ಕೋತೀನಿ. ಅಲ್ಲಿವರೆಗೂ ಅವ್ರನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಮಾಡ್ತಿರೋದು ತಪ್ಪು ಬಂಗಾರಿ ಅವರೇ. ಸಮಸ್ಯೆಯಿಂದ ದೂರ ಓಡ್ ಬರೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಹೌದಪ್ಪ, ನಮ್ಮ ರಶ್ಮಿ ಹೇಳ್ತಿರೋದು ನಿಜ. ಅವಳೇನೇ ಹೇಳಿದ್ರು ಸರಿ ತಪ್ಪು ತೂಗು ಹೇಳ್ತಾಳೆ. ನಮಗೆ ಬೇರೆ ದಾರಿ ತೋಚಲಿಲ್ಲ, ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ. ನೀವು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು? ಇದ್ದಲ್ಲೇ ಧೈರ್ಯವಾಗಿ ಎದುರಿಸ್ಬೇಕು. ನೀವು ಯಾವ ತಪ್ಪನ್ನು ಮಾಡಿಲ್ಲ ಅಂತ ನನಗೆ ಗೊತ್ತು ಬಂಗಾರಿ ಅವರೇ. ಕಷ್ಟದಿಂದ ಪಾರಾಗೋ ದಾರಿ ಏನಿದೆ? ಈಗ ಕಲ್ಯಾಣಿ ಹೇಳಿರೋದನ್ನೇ ಊರಿನ ಜನ ನಿಜ ಅಂತ ಅನ್ಕೊಂಡಿದ್ದಾರೆ. ನೀವು ಅದಕ್ಕೆ ಹೆದರ್ಕೊಂಡು ಊರು ಬಿಟ್ಟು ಹೋದ್ರೆ ಅವಳು ಮಾಡಿರೋ ಸುಳ್ಳಾಪಾದನೆ ನಿಜ ಅಂತ ಅನ್ಕೊಳ್ಳಲ್ವಾ? ಆಗ ಹೇಗೆ ಪಾರಾಗ್ತೀರಾ ನೀವು ಈ ಅಪವಾದದಿಂದ? ಅದಕ್ಕೆ ಬದಲಾಗಿ ನೀವು ಇದನ್ನೆಲ್ಲ ಸುಳ್ಳು ಅಂತ ನಿರೂಪಿಸೋದಕ್ಕೆ ಇಲ್ಲೇ ಇದ್ದು ಹೋರಾಡ್ಬೋದಲ್ವಾ? ಆದರೆ ಹೇಗೆ? ಅಮ್ಮನವ್ರ ಮುಂದೆನೆ ಉರಿಯೋ ಕರ್ಪೂರ ಹಿಡ್ಕೊಂಡು ಸತ್ಯ ಮಾಡಿದಾಳೆ ಅವಳು. ಅಮ್ಮನವರಿಗೂ ಗೊತ್ತು ಇದು ಸುಳ್ಳು ಅಂತ. ಆ ಮಾತಾಯಿನೇ ಶಿಕ್ಷೆ ಕೊಡ್ಬೇಕು. ಅಮ್ಮನವ್ರೆ ಹೇಗೆ ಸುಮ್ಮನೆ ಇರಬೇಕಾದ್ರೆ ಅವಳು ಮಾಡ್ತಿರೋದು ಮೋಸ ಅಂತ ಹೇಗೆ ನಿರೂಪಿಸೋಕ್ಕಾಗುತ್ತೆ? ನೋಡಪ್ಪ, ಅಮ್ಮನವ್ರು ಸುಮ್ಮನಿದ್ದಾರೆ ಅಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಎಂಥ ದುಷ್ಟರೇ ಆದರೂ ಅವ್ರ ಪಾಪದ ಕೂಡ ತುಂಬವರೆಗೂ ಕಾಯ್ತಿರ್ತಾನೆ ದೇವರು. ನೀವು ಯಾವ ತಪ್ಪನ್ನು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಬಂಗಾರಿ ಅವರೇ. ನೀವೇನು ಹೆದರ್ಕೊಂಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ಈಗ ನಾವು ಮೊದಲು ಸಾಬೀತು ಮಾಡಬೇಕಾಗಿರೋದು ಕಲ್ಯಾಣಿ ಬಸ್ರಿನೇ ಅಲ್ಲ ಅಂತ. ನನಗೆ ಯಾಕೋ ಇದು ಸಾಧ್ಯನೇ ಇಲ್ಲ ಅನಿಸ್ತಿದೆ. ಹೆಣ್ಮಕ್ಳ ಮೇಲೆ ಎಲ್ರಿಗೂ ಕರುಣೆ ಜಾಸ್ತಿ. ಕಲ್ಯಾಣಿ ಬಸ್ರಿಗೆ ನಾನೇ ಕಾರಣ ಅಂತ ಜನರ ನಂಬಿಕೆ. ಅವಳು ನಿಮ್ಮನ್ನ ಮದುವೆ ಆಗಬೇಕು ಅನ್ನೋ ಹಂಬಲದಲ್ಲಿ ಇನ್ಯಾರ ಜೊತೆನೋ ಸ್ನೇಹ ಇಟ್ಕೊಂಡು ಅವರಿಂದ ಬಸರಾಗಿ ಅದನ್ನ ನಿಮ್ಮ ತಲೆ ಕಟ್ಟೋ ಅಂತ ಹುಡುಗಿ ಅಲ್ಲ ಅವಳು. ಯಾಕೆ ಅಂದರೆ ಅವಳಿಗೆ ನಿಮ್ಮ ಮೇಲಿರೋದು ಕುರುಡು ಪ್ರೇಮ ಅಷ್ಟೆ. ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋ ಹಠ ಇದೆ ಅವಳಿಗೆ. ಅದಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾಳೆ ಅಷ್ಟೆ. ಅಪ್ಪ, ರಶ್ಮಿ ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ.
ನಾವು ಇದೇ ಊರಲ್ಲಿರೋಣ. ಆ ಅಮ್ಮನವರು ನಿನ್ ಜೊತೆನೇ ಇರ್ತಾರೆ. ಆ ಅಮ್ಮನವರು ನಿಂಗೆ ಸಹಾಯ ಮಾಡ್ತಾನೆ ಇರ್ತಾರೆ. ಹೌದು ಬಂಗಾರಿ, ಪುಟ್ಟಿ ಹೇಳ್ತಿರೋದು ಸರಿ ಇದೆ. ನಮ್ಮ ರಶ್ಮಿ ಹೇಳಿದಾಗ ನೀವು ಮಾಡಿದ್ರೆ ಎಲ್ಲ ಅಪವಾದಗಳಿಂದ ನೀವು ಮುಕ್ತರಾಗ್ತೀರಿ. ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಊರು ಬಿಟ್ಟು ಹೋಗೋ ಯೋಚನೆನ ತೆಗೆದುಹಾಕಿ. ಯೋಚನೆ ಮಾಡಿದಷ್ಟು ತಲೆ ಕೆಟ್ಟು ಹೋಗುತ್ತೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ತಿಂಡಿ ಮಾಡ್ತೀನಿ, ಸ್ನಾನ ಮಾಡಿ ತಿಂಡಿ ಮಾಡಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಇನ್ನೂ ಯೋಚನೆನಾ? ನೀವು ಹೇಳೋದು ಸರಿ ಅನ್ಸುತ್ತೆ. ಇದೇನಾ ಮಾಣಿಕ್ಯಲಿಂಗ? ಇಲ್ಲ ಮಗು, ಇದು ಮಾಣಿಕ್ಯಲಿಂಗ ಅಲ್ಲ. ಮಾಣಿಕ್ಯಲಿಂಗನ ನೀನು ಕಾಣಬೇಕಾದ್ರೆ ಕೆಲವು ಸಾಹಸಗಳನ್ನು ಮಾಡಬೇಕು. ಓ, ನಿಮಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವೋ? ನಿನ್ನ ಮೇಲೆ ನಂಬಿಕೆ ಇರೋದ್ರಿಂದಲೇ ನಾನು ನಿನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಈಗ ನಾನು ಹೇಳಿದ್ದನ್ನ ಗಮನ ಇಟ್ಟು ಕೇಳಿ. ನಾನು ಹೇಳಿದ್ದನ್ನ ಪಾಲಿಸಿದ್ರೆ ಮಾಣಿಕ್ಯಲಿಂಗ ನಿನಗೆ ಪ್ರಾಪ್ತವಾಗುತ್ತೆ. ಏನಿದು? ಇವೆಲ್ಲ ನವರತ್ನಗಳು ಮಗು. ಇದನ್ನೆಲ್ಲ ಹೊಲದಲ್ಲಿ ಉತ್ತಿ ಬಿತ್ತಿ ಒಂದೇ ರಾತ್ರಿಯಲ್ಲಿ ಬೆಳೆ ಬೆಳೆದು ಬೇರೆ ಬೇರೆ ಬುಟ್ಟಿಗಳಲ್ಲಿ ತುಂಬಿಕೊಂಡು ಬರಬೇಕು. ನಾನ್ ಚಿಕ್ಕೋಳು ಅಂತ ನೀವು ನನ್ನ ತುಂಬಾ ಕೇವಲವಾಗಿ ನೋಡ್ತಾ ಇದ್ದೀರಿ. ನೀವು ನನ್ನ ವಾಪಸ್ ಹೋಗುಂದ್ರಿ, ನಾನು ಹೋಗಿಲ್ಲ. ಈಗ ನಾನು ವಾಪಸ್ ಹೋಗ್ಬೇಕು ಅಂತ ಏನೋ ಕಷ್ಟದೆಲ್ಲ ಹೇಳ್ತಿದ್ದೀರಾ? ಇಲ್ಲ ಮಗು, ನೀ ಹಾಗೆ ಮಾಡಿದ್ರೇನೆ ನಿನಗೆ ಮಾಣಿಕ್ಯಲಿಂಗದ ದರ್ಶನ ಆಗೋದು. ಭತ್ತ ಬೆಳೆಯೋದಕ್ಕೆ 6 ತಿಂಗಳು ಸಮಯ ಬೇಕಾಗತ್ತೆ. ಈ ನವರತ್ನಗಳನ್ನ ಒಂದೇ ರಾತ್ರಿ ಬೆಳೆದು ಬಿಡಕ್ಕಾಗತ್ತಾ? ನಾನ್ ಚಿಕ್ಕೋಳಿರ್ಬೋದು, ನೀವ್ ಹೇಳಿದ ಕೆಲಸ ಮಾಡಕ್ಕಾಗಲ್ಲ ಅಂತ ನಂಗೂ ಗೊತ್ತಿದೆ. ಮಗು, ನೀನು ಹಾಗೆ ಮಾಡದೇ ಇದ್ರೆ ನಿನಗೆ ಮಾಣಿಕ್ಯಲಿಂಗ ದರ್ಶನ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತು, ನೀವಿಬ್ರು ನಂಗೆ ಮಾಣಿಕ್ಯಲಿಂಗ ಕೊಡ್ಬಾರ್ದು ಅಂತ ಏನೇನೋ ಕತೆ ಎಲ್ಲ ಹೇಳ್ತಿದ್ದೀರಾ. ಹೋಗ್ಲಿ, ನಾನೇ ಹುಡುಕ್ತೀನಿ ಅಂದ್ರು ಅದಕ್ಕೂ ಬಿಡಲ್ಲ. ಈಗ ನಾವು ನಿನಗೇನೇ ಹೇಳಿದ್ರು ಕಥೆಯಾಗಿ ಕಾಣಿಸುತ್ತೆ, ವಿಸ್ಮಯ ಅನ್ಸುತ್ತೆ. ಈ ಮಾಣಿಕ್ಯಲಿಂಗ
ಇಲ್ಲಿ ಹೇಗೆ ಬಂದು ಸ್ಥಾಪನೆ ಆಯಿತು ಅಂತ ಕತೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಒಂದು ದಿನ ಕೈಲಾಸದಲ್ಲಿ ಏನಾಯಿತು ಅಂದರೆ